ರಾಜಕಾರಣದಲ್ಲಿ ಟಿವಿಕೆ ಪಕ್ಷ ದೊಡ್ಡ ಮಟ್ಟದ ಕಮಾಲನ್ನ ಮಾಡಿದೆ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಸದ್ಯ ತಮಿಳುನಾಡು ರಾಜಕಾರಣದಲ್ಲಿ ಮಹಾ ಸಂಚಲನ ಆಗ್ತಾ ಇದೆ. ಅದು ಏನಪ್ಪಾ ಅಂತ ಅಂದ್ರೆ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ. ತಮಿಳುನಾಡು ರಾಜಕಾರಣದಲ್ಲಿ ಸದ್ಯ ನಂಬರ್ ಗೇಮ್ ಶುರುವಾಗಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಾ? ಸರ್ಕಾರ ರಚಿಸೋದಕ್ಕೆ ಒಂದು ಕಡೆ ಟಿವಿಕೆ ಪಕ್ಷದ ವಿಜಯ್ ಅವರು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲೇನೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ 6 ಶಾಸಕರ ಕೊರತೆಯನ್ನ ವಿಜಯ್ ಅವರು ತೋರಿಸಿದ್ದಾರೆ. ನಾಳೆ ತಮಿಳುನಾಡಲ್ಲಿ ಪದಗ್ರಹಣ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಶುರುವಾಗೇ ಬಿಡ್ತು ಹೊಸ ನಂಬರ್ ಗೇಮ್. ಬದ್ಧ ವೈರಿಗಳು ಒಂದಾಗಿ ಸರ್ಕಾರ ರಚನೆಗೆ ಮಹಾ ಕಸರತ್ತನ್ನ ನಡೆಸ್ತಾ ಇದ್ದಾರಂತೆ. ಅದು ಡಿಎಂಕೆ ಎಐಎಡಿಎಂಕೆ ಮಾತುಕತೆ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಸದ್ಯ ತಮಿಳುನಾಡಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆ ಆಗಬಹುದು ಅನ್ನುವಂತ ಕುತೂಹಲ ಇದೆ. ಯಾಕೆ ಅಂತ ಅಂದ್ರೆ ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಇಷ್ಟರ ಮಟ್ಟಿಗೆ ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ ಅಂತೇಳಿ ಡಿಎಂಕೆ ಎಐಎಡಿಎಂಕೆ ಊಹೆ ಕೂಡ ಮಾಡಿರಲಿಲ್ಲ. ಬಟ್ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಪಡ್ಕೊಂಡ್ರು ಕೂಡ ಮ್ಯಾಜಿಕ್ ನಂಬರ್ ಏನಿದೆ 118, ಅದರ ಆಸುಪಾಸಿಗೆ ಬಂದು ಟಿವಿಕೆ ಪಕ್ಷ ಹೆಚ್ಚು ಕಡಿಮೆ 107 ಸ್ಥಾನಗಳನ್ನ ಪಡೆದಿರೋದು. ಅದರ ಜೊತೆಗೆ ಕಾಂಗ್ರೆಸ್ನ ಬೆಂಬಲ ಸೇರ್ಕೊಂಡ್ರೆ 112 ಆಗುತ್ತೆ. ಬಟ್ ಉಳಿದಂತ ಆ 6 ನಂಬರ್ಸ್ ಏನಿದೆ, ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ 118 ನಂಬರ್ ಇರಬೇಕು. ಬಟ್ ಆ 6 ನಂಬರ್ ಅನ್ನ ಈಗ ಯಾವ ರೀತಿಯಾಗಿ ಯಾವ ಪಕ್ಷಗಳು ಟಿವಿಕೆ ಪಕ್ಷದ ಜೊತೆಗೆ ಕೈ ಜೋಡಿಸ್ತವೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲೇನೆ ಡಿಎಂಕೆ ಎಐಎಡಿಎಂಕೆ ಒಂದಾಗಿ ಇದರ ಬಗ್ಗೆ ಮೈತ್ರಿ ಮಾಡಿಕೊಳ್ಳುವಂತಹ ಒಂದಷ್ಟು ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ.